ರೈಟ್, ನನ್ನನ್ನೇ ಸ್ಟ್ಯಾಂಡ್ ರೈಟ್. ನನ್ಗೆ ಯಾವಾಗ ಡಿಸಿಷನ್ ಕೊಡ್ಲಿಕ್ಕೆ ಉಂಟು ಆ ಟೈಮಲ್ಲಿ ಡಿಸಿಷನ್ ಕೊಡ್ತೀನಿ. ಇಲ್ಲ ಸ್ಮಾರ್ಟ್ ಯೋಚನೆ ಮಾಡಲ್ಲ ಅಂತ ನನಗನ್ಸುತ್ತೆ. ನಿರ್ಧಾರ ತಗೊಳ್ಳೋ ಯೋಗ್ಯತೆ ಇಲ್ಲ, ನನ್ನನ್ನೇ ರೈಟ್. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಈಗ ರಕ್ಷಿತನ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೀವು ನೋಡಿರ್ತೀರಾ. ಯಾಕಂತ ಹೇಳಿದ್ರೆ ಈ ವಾರ ಪೂರ್ತಿ ಅದ್ಭುತವಾದಂತಹ ಟಾಸ್ಕ್ಗಳನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ರು. ಜೋಡಿ ಟಾಸ್ಕ್ ಅಂತಾನೂ ಕೂಡ ಅನ್ನಿಸ್ಲಿಲ್ಲ, ಆ ರೀತಿ ಕಾಂಪಿಟೇಷನ್ ಇತ್ತು. ಯಾರ್ಯಾರು ದ್ವೇಷದ ಆಟಗಳನ್ನ ಆಡಿದ್ರು ಅವರೆಲ್ಲರೂ ಕೂಡ ಆಚೆ ಉಳ್ಕೊಂಡ್ರು. ಅದ್ಭುತವಾಗಿ ಆಡಿದಂತಹ ಸ್ಪಂದನ ಮತ್ತೆ ಅಭಿ ಅವರು ಈಗ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಕ್ಯಾಪ್ಟನ್ ಆದ ಕೂಡಲೇ ಬಿಗ್ ಬಾಸ್ ಅವರು ಈಗ ಮತ್ತೊಂದು ಟಾಸ್ಕ್ ಅನ್ನ ಮನೆ ಮಂದಿಗೆ ಕೊಟ್ಟಿದ್ದಾರೆ. ಅದು ಕೂಡ ಈ ಮನೆಯಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಒಬ್ಬ ಸದಸ್ಯನನ್ನ ಹೊರಗಡೆ ಇಡಿ, ಅವರ ಮಕ್ಕಕ್ಕೆ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಅಂತಾನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಮನೆ ಮಂದಿ ಎಲ್ಲರೂ ಕೂಡ ಇನ್ನೇನು ಇಬ್ರು ಮೂವರನ್ನ ಬಿಟ್ಟರೆ ಎಲ್ಲರೂ ಕೂಡ ರಕ್ಷಿತನ ವಿರುದ್ಧವಾಗಿ ಹೇಳ್ತಾರೆ. ಹೌದು, ರಕ್ಷಿತಾ ಒಂದು ಟಾಸ್ಕ್ ಅಂತ ಬರ್ಬೋದು, ಮತ್ತೊಂದು ಬರ್ಬೋದು, ಅಥವಾ ಎಲಿಮಿನೇಷನ್ ನಾಮಿನೇಷನ್ ಏನೇ ಒಂದು ಬಂದರೂ ಕೂಡ ಅವರು ತಗೊಳ್ಳುವಂತಹ ನಿರ್ಧಾರ ಸರಿಯಾಗಿರೋದಿಲ್ಲ ಅನ್ನೋದು ಕೂಡ ನನ್ನ ಅನಿಸಿಕೆ. ನಿಮಗೆ ಗೊತ್ತಿರ್ಬೋದು, ಈ ಬಾರಿಯ ನಾಮಿನೇಷನ್ ಅಲ್ಲಿ ಯಾವ ರೀತಿಯಾದಂತಹ ಕಾರಣಗಳನ್ನ ಕೊಟ್ಟರು, ಯಾವ ರೀತಿ ಆಕ್ಟ್ ಮಾಡಿದ್ರು, ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ಬಿಡ್ತು. ಈ ವಾರ ರಕ್ಷಿತಾ ನಡ್ಕೊಂಡಂತಹ ರೀತಿ ಒಂಥರ ಹುಚ್ಚಿ ಥರನೇ ನಡ್ಕೊಂಡ್ಲು ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಸೊ ಮನೆಯಲ್ಲಿರುವಂತಹ ಎಲ್ರಿಗೂ ಕೂಡ ಅದೇ ಅನಿಸಿರೋ ಕಾರಣದಿಂದ ಅವಳ ಹಣೆಯ ತುಂಬ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಅವಳ ವಿರುದ್ಧವಾಗಿ ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ ಅಂತಲೇ ಅನ್ಬೋದು. ಸೊ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು, ಅಭಿಷೇಕ್ ಅವರು ಅವರನ್ನು ತಗೊಳ್ತಾರೆ, ಹಾಗೆ ಸ್ಪಂದನ ಅವರು ಕೂಡ ಅವರ ಹೆಸರನ್ನು ತಗೊಳ್ತಾರೆ, ಕಾವ್ಯ ಅವರು ಅವರ ಹೆಸರನ್ನು ತಗೊಳ್ತಾರೆ, ಜೊತೆಗೆ ಮನೆಯ ಹಿಂದಿನ ಕ್ಯಾಪ್ಟನ್ ಆದಂತಹ ಧನುಷ್ ಅವರು ಕೂಡ ರಕ್ಷಿತಳ ಒಂದು ಹೆಸರನ್ನು ತಗೊಳ್ತಾರೆ. ಇನ್ನಿಬ್ರು ಯಾರು ಅಂತ ಹೇಳಿ ಗೊತ್ತಿಲ್ಲ, ಬಟ್ ಹಣೆ ತುಂಬ ಸ್ಟಿಕ್ಕರ್ಗಳು ಅಂದ್ಕೊಂಡಿದೆ. ಸೊ ರಕ್ಷಿತನ್ಗೆ 2 ಕೊಂಬು ಬಂದಿರೋ ರೀತಿ ಆಡ್ತಿದ್ದಾಳೆ. ಅವಳಿಗೆ ಚಿಕ್ಕ ಹುಡುಗಿ ಅಲ್ಲ, ಈಗಾಗಲೇ 25 ವರ್ಷದ ಒಂದು ಹುಡುಗಿ ಅಂತಾನೆ ಅನ್ಬೋದು. ಬಟ್ ಅವಳ ತಲೆಯಲ್ಲಿ ಓಡ್ತಿರುವಂತಹ ಒಂದು ಇಮ್ಯಾಜಿನೇಷನ್ ಆಗಿರ್ಬೋದು, ಅಥವಾ ಅವಳು ಥಾಟ್ಸ್ಗಳಾಗಿರ್ಬೋದು ಬೇರೆ ಯಾರ ತಲೆಯಲ್ಲೂ ಕೂಡ ಓಡೋದಿಲ್ಲ. ಅವಳಿಗೆ ಒಂದು ಕ್ವಶನ್ ಅನ್ನ ಕೇಳಿದಾಗ ಅವಳು ಯಾವ ರೀತಿ ಯೋಚನೆ ಮಾಡ್ತಿರ್ತಾಳೆ ಅಂತ ಹೇಳಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಅವಳು ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಟ್ ಆಗಿ ಮಾತಾಡ್ತಾಳೆ. ಜೊತೆಗೆ ಅವಳು ಯಾರು ಈ ವಾರ ಹೋಗ್ತಾರೆ ಅಂತ ಆಲ್ರೆಡಿ ಅವಳ ತಲೆಯಲ್ಲಿ ಇರುತ್ತೆ, ಅವರ ಜೊತೆ ಆ ವಾರ ಪೂರ್ತಿ ಚೆನ್ನಾಗಿ ಇರ್ತಾಳೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಅವರು ಹೋದ ಕೂಡಲೇ ಮನೆಯಲ್ಲಿ ಉಳಿದಂತೆ ಅವಳೇ ಉಳ್ಕೋತಾಳೆ. ಆದರೆ ಅವರ ಅಭಿಮಾನಿಗಳೆಲ್ಲ ಇವಳಿಗೆ ಓಟ್ ಹಾಕಬೇಕು ಅನ್ನೋ ಒಂದು ರೇಂಜ್ ಕೂಡ ಇರ್ಬೋದು. ಬಟ್ ಅವಳು ಇತ್ತೀಚೆಗೆ ಆಡ್ತಿರುವಂತಹ ಆಟಗಳನ್ನು ನೋಡ್ತಿರೋ ನಿಜಕ್ಕೂ ಬೇಸರ ಆಗುತ್ತೆ. ನಾವು ಮೊದಲಿಗೆ ಇವಳಿಗೆ ನಾವು ಓಟ್ ಹಾಕ್ತಿದ್ದು ಅಂತ ಕೂಡ ಅನಿಸ್ಲಿಕ್ಕೆ ಅಷ್ಟು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ರೀತಿ ಆಡ್ತಿದ್ದಂತಹ ಇನ್ನೋಸೆಂಟ್ ಇದ್ದಂತಹ ರಕ್ಷಿತಾ ಇದ್ದಕ್ಕಿದ್ದಂಗೆ ರಾಕ್ಷಸಿ ರೀತಿಯಲ್ಲಿ ಆಡ್ತಾ ಇರೋದು ಏನಕ್ಕೆ? ಸೊ ಅವಳಿಗೆ ಈಗ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋ ಒಂದು ದರ್ಪನೂ ಕೂಡ ಬಂದಿರ್ಬೋದು. ಅದ್ರ ಜೊತೆಗೆ ಜನಗಳು ನನ್ನನ್ನು ಹೇಗೆ ಮಾಡಿದ್ರು ಉಳಿಸ್ಕೋತಾರೆ ಅನ್ನೋದು ಕೂಡ ಅವಳ ತಲೆಯಲ್ಲಿ ಬಂದಿರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಮನೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡಿರೋದು ನನಗೆ ಸರಿ ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.